ಛೇ, ಏನು ಕೆಲಸನೂ ಮಾಡೋಕ್ಕಾಗಲ್ಲಪ್ಪ. ಏನು ಮಾಡೋದು? ಅಡುಗೆ ಏನು ಮಾಡೋದು? ಈಗ ಊಟ ಮಾಡಬೇಕಲ್ಲ, ತರಕಾರಿ ಬೇರೆ ಏನೂ ಇಲ್ಲ. ಇದೇನಪ್ಪ ಇದು? ತರಕಾರಿ ಇಲ್ಲ, ಅಡುಗೆ ಮಾಡೋಕ್ಕೆ ಏನು ಮಾಡೋಣ ಅಂತ ಈಗಿನ ಯೋಚನೆ ಮಾಡ್ಕೊಂಬತ್ತಿದ್ದೆ. ತರಕಾರಿ ಗಾಡಿನಿಂದ ನಮ್ಮ ಮನೆ ಮುಂದಕ್ಕೆ ಬಂದ್ಬಿಟ್ಟಿದೆ. ಇದೇನಪ್ಪ ಆಶ್ಚರ್ಯ! ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಆ ದೇವರೇನೆ ತರಕಾರಿ ಕಳಿಸಿದನಾ? ಅಯ್ಯೋ ಅಯ್ಯೋ ಅಯ್ಯೋ, ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಇಲ್ಲಿ ಯಾರು ಇಲ್ಲ ಅಂತಂದ್ರೆ ಯಾರೋ ಬಿಟ್ಟು ಇಲ್ಲೇನೆ ಹೋಗಿರ್ಬೋದು. ಇದನ್ನ ಯಾರು ತಳ್ಕೊಂಡು ಹೋಗ್ತಾರೆ ಅಂತ ಯಾರೋ ಹೆಚ್ಚಾಗಿರ್ಬೇಕೇನೋ, ಅದಕ್ಕೆ ತರಕಾರಿ ಗಾಡಿನ ಇಲ್ಲೇ ಬಿಟ್ಟು ಹೋಗ್ಯವ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ತಗೊಂಡೋಗಿ ಸಾಂಬಾರ್ ಮಾಡ್ಕೊಂಡು ಒಂದಿಷ್ಟ ಅಕ್ಕಿ ಇದಾವೆ, ಅನ್ನ ಮಾಡ್ಕೊಂಡು ಉಂಡು ಬಿಡ್ಬೇಕು ಇವತ್ತು. ಆಹಾ, ಅಯ್ಯೋ ಅಯ್ಯೋ ಅಯ್ಯೋ, ತರಕಾರಿ ತರಕ್ಕೆ ದುಡ್ಡಿರ್ಲಿಲ್ಲ, ಹೆಂಗೋ ಸದ್ಯ ಇಷ್ಟೊಂದು ತರಕಾರಿ ಸಿಕ್ಕೈತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ತರಕಾರಿನ ಹಂಗೆ ಇಕ್ಕೆಮಕ್ಕಾಗಲ್ಲ. ಸ್ವಲ್ಪನ ಸಾರು ಮಾಡ್ಕೊಂಡು ಸ್ವಲ್ಪ ಎತ್ತಿಕೊಂಡು ಮನೆಗೆ ಮಿಕ್ಕಿರೋದೆಲ್ಲನ ಮಾರಿಬಿಡ್ಬೋದು. ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಒಂದು ವಾರ ಆರಾಮಾಗಿ ಇರ್ಬೋದು. ನನಗೆ ಯಾವ ಖರ್ಚಿನ ತೊಂದರೆನೇ ಇರೋದಿಲ್ಲ. ಹೌದು, ಹಂಗೆ ಮಾಡೋಣ. ಅಯ್ಯೋ ದೇವ್ರೇ, ನನ್ನ ಬಗ್ಗೆ ಇಷ್ಟಾದ್ರೂ ನಿನಗೆ ಕರುಣೆ ಐತಲ್ಲ. ಸದ್ಯ ಇದಾದ್ರೂ ನನಗೆ ಸಿಕ್ತಲ್ಲ ಪುಕ್ಸಟ್ಟೆ. ಸದ್ಯ ಇಲ್ಲಿ ಯಾರು ಇಲ್ವಲ್ಲ. ಇದನ್ನ ತರಕಾರಿ ಎಲ್ಲನ ಏನು ಮಾಡೋಣ? ಒಂದು ಕವರ್ನಾಗ ತಂದು ಕವರ್ ತುಂಬ್ಕೊಂಡು ಹೋಗೋಣ. ಮಿಕ್ಕಿರೋದು ಇಲ್ಲೇ ಇರಲಿ. ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಇದನ್ನೆಲ್ಲನ ಮಾಡ್ಕೊಂಬಂದ್ಬಿಡೋಣ. ಓಹೋ, ಏನು ಶಿಲ್ಪ, ತರಕಾರಿ ಗಾಡಿನೇ ಹಂಗೆ ಕಣ್ಮಿಟ್ಟಿಸ್ದಂಗೆ ನೋಡ್ತಾ ಇದ್ದೀಯಾ? ಯಾಕೆ ಅಂದರೆ ತರಕಾರಿ ತಗೊಂಡು ಸಾರು ಮಾಡೋಣ ಅಂತನ? ಯಾಕೆ ನೋಡ್ಬಾರ್ದ? ತರಕಾರಿ ಗಾಡಿ ಯಾರ್ದು ಅನ್ಕೊಂಡಿದೀಯಾ? ಯಾರ್ದು? ಅಂದೇನೆ. ನಿಂದ? ನೀನ್ ಯಾವಾಗ ತಂದೆ ಈ ಗಾಡಿ ತರಕಾರಿ ಎಲ್ಲನ? ಸುಳ್ಳು ಹೇಳ್ಬೇಡ. ದೇವರೇ ನನಗೋಸ್ಕರ ಕಳ್ಸಿರೋದು. ನನಗೆ ಸೇರಿದ್ದು ಗಾಡಿ ತರಕಾರಿ ಎಲ್ಲನ. ಸುಮ್ಮನೆ ಸುಳ್ಳು ಬೋಗಬೇಡ ನೀನು. ನಾನು ಯಾಕೆ ಸುಳ್ಳು ಹೇಳೋಣ? ನಾನು ದುಡ್ಡು ಕೊಟ್ಟು ಗಾಡಿ ತರಕಾರಿ ಎಲ್ಲ ತಂದು ನಿಲ್ಸಿದ್ದೀನಿ. ನೀನಾ ನನಗೋಸ್ಕರ ತರಕಾರಿ ಗಾಡಿ ಎಲ್ಲ ತಂದು ಇಲ್ಲಿಟ್ಟಿದ್ಯಾ? ಅಯ್ಯೋ ಸೇಳಿ, ನಿನ್ನೇನೋ ಅಂದ್ಕೊಂಡಿದ್ದೆ ಬಿಡು. ನನಗೋಸ್ಕರ ಇಷ್ಟೊಂದು ತರಕಾರಿ ಯಾಕೆ ತರಕ್ ಹೋಗಿದ್ದೆ? ಒಂದ್ ಸ್ವಲ್ಪ ತಂದಿದ್ರೆ ಸಾಕಾಗಿತ್ತಮ್ಮ. ಗಾಡಿನೇ ಹೊಡ್ಕೊಂಡ್ ಬಂದಿದ್ಯಲ್ಲೇ ಸೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣೆ ಸೇಳಿ. ಓ ಸಮಾಧಾನ ಸಮಾಧಾನ, ಅಷ್ಟೊಂದು ಮ್ಯಾಕ್ ಹೋಗ್ಬೇಡ. ಈ ತರಕಾರಿ ಗಾಡಿ ತಂದಿರೋದು ನಿನಗೆ ತರಕಾರಿ ಮಾಡಕ್ಕೆ ತರಕಾರಿ ಇಲ್ಲ ಅಂತ ಹೇಳಿ ಗಾಡಿ ಹೊಡ್ಕೊಂಡ್ ಬಂದಿಲ್ಲ. ನಾನು ತರಕಾರಿ ವ್ಯಾಪಾರ ಶುರು ಮಾಡ್ತಾ ಇದ್ದೀನಿ ಇವತ್ತಿಂದನ. ಅದಕ್ಕೆ ಈ ಗಾಡಿ ತಗೊಂಡು ತರಕಾರಿ ಎಲ್ಲ ತಗೊಂಡು ಮಾರೋಣ ಅಂತ ತಂದಿರೋದು. ಇವಳಿಗೆ ತಂದು ಕೊಡ್ತೀನಂತೆ ನಾನು. ನೀನು ಯಾವ ಮೈಸೂರು ಮಹಾರಾಣಿ ಅಂತ ನಾನು ತಂದು ಕೊಡ್ಬೇಕು ನಿನಗೆ? ನಾನು ಕಳ್ತನ ಗಿಳ್ತನ ಎಲ್ಲ ಬಿಟ್ಟು ಇನ್ಮೇಲೆ ತರಕಾರಿ ವ್ಯಾಪಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಈ ವ್ಯವಸ್ಥೆ. ಏನು, ನೀನು ತರಕಾರಿ ವ್ಯಾಪಾರ ಮಾಡ್ತೀಯಾ? ಏನೇ ಹೇಳಿ, ನಿಜನಾ ನೀನು ಹೇಳ್ತಾ ಇರೋದು? ಸುಮ್ಮನೆ ತರಕಾರಿ ಗಾಡಿ ನೋಡಿ ನೀನು ಏನೇನೋ ಹೇಳಕ್ ಬರ್ಬೇಡ. ಈ ತರಕಾರಿ ಗಾಡಿ ಯಾರ್ದೋ ಏನೋ ಪಾಪ ಇಲ್ಲಿ ನಿಲ್ಸೋಗಿದ್ದಾರೆ. ಎಲ್ಲೋ ಏನೋ ನೀರ್ ಕಡಿಗೆ ನಾನು ಅರ್ಜೆಂಟ್ ಆಗಿತ್ತೇನೋ ಎಲ್ಲ ಹೋಗವ್ರೆ, ಅವ್ರು ಬಂದು ತಗೊಂಡೋಗ್ತಾರೆ. ಸುಮ್ಮನೆ ನಂದು ಅಂತನ ಸುಮ್ಮನೆ ಜಂಬ ಕೊಚ್ಕೋಬೇಡ, ಸುಮ್ಮನೆ ಇರು. ಅಯ್ಯ, ಯಾರ್ದು ಯಾಕೆ ನಮ್ಮಂತಕ್ಕೆ ಯಾಕೆ ತಂದು ನಿಲ್ಲಿಸ್ತಾರೆ? ಯಾರ್ದು ಅಲ್ಲ, ನಂದೇನೆ ತರಕಾರಿ ಗಾಡಿ. ನಾನಿವತ್ತಿಂದನ ತರಕಾರಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಅದಕ್ಕೆ ತರಕಾರಿ ಗಾಡಿ ತಂದು ತರಕಾರಿ ಎಲ್ಲ ತಂದಿದ್ದೀನಿ. ಇವತ್ತು ಇದ್ರ ಪೂಜೆ ಮಾಡಿ ಇವತ್ತು ತರಕಾರಿ ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ. ಅಡುಗೆನೂ ಮಾಡಿದ್ದೀನಿ. ತರಕಾರಿಗೆ ಸಾರು ಮಾಡಿಬಿಟ್ಟು ಒಂದಿಷ್ಟು ಇದು ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೀನಿ. ಮೊದಲು ಇದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ತಿಂದು ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ ನಾನು. ಇವತ್ತೊಂದು ದಿವಸ ನಿನಗೆ ಅಡುಗೆ ನಾನೇ ಮಾಡಿದ್ದೀನಿ, ಫ್ರೀ ಊಟ ನಿನಗೆ. ಹೌದಾ? ಇವತ್ತು ನನಗೆ ನೀನೇ ಅಡುಗೆ ಮಾಡಿದ್ಯಾ? ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ಮಾಡಿದ್ಯಾ? ಅಯ್ಯೋ 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 ಸೇಳಿ, ನನಗೆ ಹೊಟ್ಟೆ ಹಸ್ತೈತೆ. ಈಗಲೇ ಬಾ, ಊಟ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ. ನಾನು ಪೂಜೆ ಗೀಜೆ ಮಾಡಿ ಆಮೇಲೆ ಪ್ರಸಾದ ತಿಂದು ಆಮೇಲೆ ತಿಂಡಿ ತಿಮ್ಮನ ಉಪ್ಪಿಟ್ಟು ಕೇಸರಿ ಬಾತನ ಅಂತ ನಾನು ಮಾಡಿಕ್ಕಿ ಬಂದ್ರೆ ಇವಳು ತಿಂದುಬಿಟ್ಟು ಆಮೇಲೆ ಪೂಜೆ ಮಾಡ್ತಾಳಂತೆ. ನಿನ್ಗೇನು ದೀಟು ಏನು ಗೊತ್ತಾಗಲ್ವಿ? ಪೂಜೆ ಮಾಡ್ಬೇಕಾದ್ರೆ ಪೂಜೆ ಎಲ್ಲ ಆದ್ಮೇಲೆ ಊಟ ಗೀಟ ಮಾಡಬೇಕು, ಅವಾಗ್ಲೇನೆ ಒಳ್ಳೇದಾಗೋದು. ಹೌದಾ? ನನಗೆ ಹೊಟ್ಟಸ್ತೈತೆ ಕಣೆ ಹೇಳಿ ಅದಕ್ಕೆ ಹಂಗೆ ಹೇಳಿದೆ. ಆಯ್ತು ನಡಿ, ಬೇಗ ಬೇಗ ಪೂಜೆ ಮಾಡೋಣ. ಅಲ್ಲ, ಇನ್ನು ಮುಂದಕ್ಕೆ ದಿನ ಇದೇ ಥರ ಅಡುಗೆ ಮಾಡ್ತೀಯಾ? ಇಲ್ಲ ನೀನು ವ್ಯಾಪಾರ ಮಾಡ್ಕೊಂಬ. ವ್ಯಾಪಾರ ಮಾಡಿದ್ದ ದುಡ್ಡೆಲ್ಲ ನನ್ನ ಕೈ ಕೊಡು. ನಾನು ಮನೆಗೆ ಏನೇನು ಬೇಕು ಅದನ್ನೆಲ್ಲ ಸಾಮಾನು ತಗೊಂಬಂದು ಅಡುಗೆ ಮಾಡಿ ನಿನಗೂ ನನ್ನ ಗಂಡಗೂ ಎಲ್ಲರಿಗೂ ಬಡಿಸ್ತೀನಿ. ಮನೆಗೆ ಇಟ್ಕೊಂಡು ಮನೆಯನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ ನಾನು. ನೀನು ವ್ಯಾಪಾರ ಮಾಡ್ಕೊಂಡು ದುಡ್ಕೊಂಡು ದುಡ್ಡ ನನ್ನ ಕೈಗೆ ತಂದು ಕೊಡು. ಓಹೋ, ನಾನು
ದುಡ್ಕೊಂಬಂದು ನಿನ್ ಕೈಗೆ ದುಡ್ಡು ಕೊಡ್ಬೇಕು, ನೀನು ಅಡಿಗೆ ಮಾಡಿ ನನಗೆ ಊಟಕ್ಕೆ ಬಡಿಸ್ತೀಯ. ಏನು ಬೇಕಾಗಿಲ್ಲಮ್ಮ. ಇವತ್ತೊಂದ್ ದಿವಸ ಅಷ್ಟೇ ನಿನಗೆ, ಅದನ್ನು ಹೊಸದಾಗಿ ವ್ಯಾಪಾರ ಶುರು ಮಾಡ್ತಿದ್ದಾನಲ್ಲ, ಪೂಜೆ ಮಾಡ್ತೀನಿ, ಅದಕ್ಕೋಸ್ಕರ ನಿನಗೂ ಸೇರಿಸಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದೀನಿ. ದಿನಾನ ನಿನಗ್ ಬೇಕಾಗಿರೋದ ನೀನೇ ಮಾಡ್ಕೊಂಡು ತಿನ್ಬೇಕು, ನೀನೇ ತರಬೇಕು. ಅಂತ ಕನ್ಸೆಲ್ಲ ಕಾಣಕ್ ಹೋಗ್ಬೇಡ. ನಾನ್ ದುಡ್ಡು ತಂದು ನಿನ್ ಕೈ ಕೊಡ್ತೀನಿ, ನೀನ್ ಯಜಮಾನಿಕೆ ಮಾಡ್ಕೊಂಡು ಮನೆ ಕುತ್ಕೊಂಡಿರ್ಬೋದು ಅಂತಾನ. ನಡಿ ನಡಿ ಪೂಜೆ ಸಾಮಾನ್ ತರಬೇಕು. ಅಯ್ಯೋ ಅಯ್ಯೋ ಮನೆಯಾಳಿ, ನೋಡ್ದ ತರಕಾರಿ ವ್ಯಾಪಾರ ಮಾಡ್ತಾಳಂತೆ. ತರಕಾರಿನ ನಿನ್ ವ್ಯಾಪಾರ ಎಲ್ಲ ಎಕ್ಕುಟ್ಟು ಹೋಗ್ಲಿ ಕಣಿ. ಏನೋ ನಾನು ಇಬ್ರು ಅನ್ಸರ್ಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ನೋಡ್ದ ಇವತ್ತೊಂದ್ ದಿವಸ ಕೊಡ್ತಾಳಂತೆ. ನಾಳೆಯಿಂದ ನನಗ್ ಬೇಕಾಗಿರೋ ಅಡಿಗೆನ ನಾನೇ ಮಾಡ್ಕೋಬೇಕಂತೆ, ಎಲ್ಲ ಸಾಮಾನು ನಾನೇ ತರ್ಬೇಕಂತೆ. ಮನೆಯಾಳಿ ಹೋಗ್ಲಿ ಬಿಡು, ಇವತ್ತೊಂದ್ ದಿವಸನಾದ್ರೂ ಹೆಂಗೋ ಹೊಟ್ಟೆ ತುಂಬಾ ತಿಂತೀನಲ್ಲ. ಸದ್ಯ ಏನ್ ಮಾಡೋದು? ಇರ್ಲಿ ವ್ಯಾಪಾರ ಶುರು ಮಾಡಿ. ಅದೇ ಹೆಂಗೆ ಇವಳು ವ್ಯಾಪಾರ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಓಹೋ ನನ್ನ ಕಣ್ಣೆದ್ರಿಗೆ ಇವಳು ವ್ಯಾಪಾರ ಮಾಡ್ಕೊಂಡು ಆರಾಮಾಗಿ ಇರಕ್ಕೆ ನಾನು ಬಿಟ್ಬಿಡ್ತೀನ? ನನ್ನ ಹೊಟ್ಟೆ ಉರಿಸ್ಕೊಂಡು ತಿಂಬಕ್ಕೆ. ಇವರೆಲ್ಲ ಯಾಕೆ ಬರ್ತಾ ಇದಾರೆ? ಎಲ್ಲ ನನ್ನ ವಿರೋಧಿಗಳೇ ಬರ್ತಾ ಇದ್ದಾರೆ. ಈ ಕಂಬಳಿ, ರಾಧಾ, ಅಸಂಖ್ಯೆ ಎಲ್ಲರೂ. ಶಿಲ್ಪ ಎಲ್ಲಿ ಸೇಳಿ? ಸೇಳ ಯಾಕೆ ಇಲ್ಲಿರುತ್ತೆ? ಅಲ್ಲೇ ಎಲ್ಲಾದ್ರೂ ಉಳ್ಳಾಗೋ ಗಿಲ್ಲಾಗನೋ ಒಕ್ಕೊಂಡಿರ್ಬೇಕೇನೋ ಸೇಳು. ನೋಡೋಗ್ರಿ, ನಾನು ಕೇಳಿದ್ದು ಸೇಳಲ್ಲ, ಸೇಳಿ ನಿಮ್ಮ ಅಕ್ಕಯ್ಯ. ಏನೋ ತರಕಾರಿ ಗಾಡಿ ತಂದಿದ್ದೀನಿ, ಪೂಜೆ ಮಾಡ್ತೀನಿ ಇವತ್ತು. ಪೂಜೆ ಮಾಡಿ ಎಲ್ಲಾರ್ಗು ಸ್ವೀಟ್ ಅಂತೀನಿ ಬರ್ರಿ ಅಂತ ಕಾರಕ್ಕೆ ಬಂದಿದ್ಲು. ಅದಕ್ಕೆ ರಾಧಕ್ಕನು ನಾನು ಬಂದ್ವಿ. ಸಂಪಿಗೆನೂ ಅವ್ರ ಮನೆ ಹತ್ರ ಇದ್ಲಂತೆ, ಅದಕ್ಕೆ ಬಂದ್ಲು ಅವಳುನು. ಓಹೋ ನಿಮ್ಮನ್ನೆಲ್ಲ ಕರ್ದು ಬಂದವಳ? ಸರಿ ಮನ್ಯಾ ಸೇಳಿ ಇಂಥವ್ರನ್ನೆಲ್ಲ ಕರ್ದು ಬಂದವಳು. ಬರೀ ನನ್ಗೆ ಹಾಕಿದ್ದಾರನ್ನ ಹೊಟ್ಟೆ ಉರ್ಸಕ್ಕೆ. ಏನು ಶಿಲ್ಪ ಎಲ್ಲಿ ಸೇಳಿ? ಒಳಕ್ ಹೋಗಿದ್ದಾಳೆ, ಬತ್ತಾಳೆ. ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡಿರ್ರಿ. ಅಲ್ಲ, ಈ ತರಕಾರಿ ಪೂಜೆ ಮಾಡಕ್ಕೆಲ್ಲನ ನಿಮ್ಮನ್ನೆಲ್ಲ ಕರಿಬೇಕಾಗಿತ್ತ? ಏನಂಗೇನೆ ಇವಳೇ ದೊಡ್ಡ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾಳೇನೋ ಅಮ್ಮಂಗೆ ಎಲ್ಲರನ್ನು ಕರೆದು ಪೂಜೆ ಮಾಡಿ ಸ್ವೀಟ್ ಬೇರೆ ಕೊಡ್ತಾಳಂತೆ. ಅಯ್ಯ ಸಾಕು, ಪೂಜೆ ಮಾಡಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ಲು, ಅದನ್ನ ಕೊಟ್ಟಿದ್ರೆ ಸಾಕಾಗಿತ್ತು. ಏನ್ ಇವ್ರನ್ನೆಲ್ಲ ಕರೀತಿದ್ರಿ, ಏನ್ ಉಳಿದಿತ್ತು? ಅಯ್ಯೋ ಹೋಗ್ಲಿ ಬಿಡಿ ಶಿಲ್ಪ, ದೊಡ್ಡದೋ ಸಣ್ಣದೋ ಒಟ್ಟಿನಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳಲ್ಲ, ಪೂಜೆ ಮಾಡ್ಲಿ. ಅವಳ ಸಂತೋಷಕ್ಕೆ ಏನೋ ಎಲ್ರನ್ನು ಕರೆದಿದ್ದಾಳೆ. ಅದಕ್ಕೆ ಯಾಕೆ ನೀನು ಹೊಟ್ಟೆ ಹೊರ್ಕಂತೀಯ? ಯಾಕೆ ಏನಾಯ್ತು ಕಮಲಾ? ಶಿಲ್ಪ ನೀನು ತರಕಾರಿ ವ್ಯಾಪಾರ ಮಾಡಕ್ಕೆಲ್ಲ ನಾ ಪೂಜೆ ಮಾಡಿ ನಮ್ಮನ್ನೆಲ್ಲ ಕರೆದಿರೋದಕ್ಕೆ ಬೈತಾ ಇದ್ದಾಳೆ. ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾಳ, ಎಲ್ಲರನ್ನು ಕರೆದೇವಳೆ ಅಂತಾನ. ಶಿಲ್ಪ ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ ಮಾಡಲ್ಲ. ಒಂದೊಳ್ಳೆ ಕೆಲಸ ಮಾಡ್ಬೇಕಾರೆ 4 ಜನ 3 ಜನ ಮುತ್ತೈದೆಯರು ಇರ್ಬೇಕಂತೆ. ಅದಕ್ಕೆ ಕರೆದು ಬಂದಿದ್ದೀನಿ. ಉಪ್ಪಿಟ್ಟು ಕೇಸರಿ ಬಾತು ಎಲ್ಲರಿಗೂ ಸೇರ್ಸೆ ಮಾಡಿದ್ದೀನಿ. ನಮ್ಮೊಬ್ರಿಗೆ ಎಲ್ಲ ಮಾಡಿರೋದು, ಪೂಜೆ ಮಾಡಿ ಎಲ್ಲರೂ ತಿನ್ನೋಣ. ಸರಿ ಆಯ್ತಮ್ಮ ಸೇಳಿ, ಪೂಜೆ ಮಾಡು ಬೇಗ, ನಾವು ಹೋಗ್ಬೇಕು. ಏನೋ ಕರೆದು ಬಂದಲ್ಲ ಅಂತ ಬಂದ್ವಿ. ಸಂಪಿಗೆನೂ ನಮ್ಮಂತಕ್ಕೆ ಬಂದಿದ್ಲ ಮಾತಾಡ್ಸಕ್ಕೆ ಅಂತನ. ಇವಳು ನಮ್ಮ ಅತ್ತೆ ಮಗಳು, ಅದಕ್ಕೆ ನಮ್ಮಂತಾಗಿದ್ಲು. ಬಾ ಹೋಗೋಣ ಅಂತ ಕರ್ಕೊಂಡ್ಬಂದೆ. ಪೂಜೆ ಮಾಡು. ಅಪ್ಪ ತಂದೆ ದೇವ್ರೇ, ನಾನು ಎಲ್ಲ ಕಳ್ತನ ಬಿಟ್ಟು ತರಕಾರಿ ವ್ಯಾಪಾರ ಮಾಡಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿಂದ ತರಕಾರಿ ವ್ಯಾಪಾರ ಶುರು ಮಾಡಿದ್ದೀನಿ. ಅದಕ್ಕೆ ನನ್ನ ಮೇಲೆ ಕರುಣೆ ತೋರಿ ವ್ಯಾಪಾರ ಚೆನ್ನಾಗಾಗಿ ನಾನು ಎಲ್ಲರಂತೆ ಜೀವನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಪ್ಪ ತಂದೆ ದೇವ್ರೇ. ನನಗೆ ಯಾವ ಕೆಲಸನೂ ಗೊತ್ತಿಲ್ಲ, ಅದೊಂದೇ ಕೆಲಸ ಗೊತ್ತಿದ್ದು. ಏನೋ ವ್ಯಾಪಾರ ಶುರು ಮಾಡ್ತಾ ಇದ್ದೀನಿ. ವ್ಯಾಪಾರದ ಗಂಧ ಗಾಳಿನೂ ಗೊತ್ತಿಲ್ಲ. ನೋಡೋಣ ಹೆಂಗೋ ನೀನು ಹೆಂಗೆ ನಡೆಸ್ತೀಯೋ ಹಂಗೆ ಎಲ್ಲ ಒಳ್ಳೇದಾಗ ಮಾಡಪ್ಪ ದೇವ್ರೇ. ಕಳ್ತನ ಮಾಡ್ತಿದ್ದೊಳಗೆ ವ್ಯಾಪಾರ ಶುರು ಮಾಡಿದ್ರೆ ಒಳ್ಳೇದಾಗ್ಬಿಡುತ್ತಾ? ಎಂದಿಗೂ ಆಗಲ್ಲ. ಮಾಡು ಯೋಸ್ ಮನೆ ಹಾಳು ಮಾಡಿದ್ಯೋ ಏನೋ, ಯೋಸ್ ಜನ ನಿನ್ನ ಬೈಕೊಂಡಿರ್ತಾರೆ, ನಾಶ ಆಗೋಗ್ಲಿ ಅಂತಾನೆ. ಅವ್ರ ಶಾಪ ಎಲ್ಲ ತಡ್ತೇ ಬಿಡ್ತಾನೆ ನಿನಗೆ. ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗ್ಬಿಡುತ್ತೆ ಅನ್ಕೊಂಡವಳೆ, ವ್ಯಾಪಾರ ಆಗ್ಬಿಡುತ್ತೆ ಅನ್ಕೊಂಡವಳೆ. ಮಾಡು ಗೊತ್ತಾಗುತ್ತೆ ವ್ಯಾಪಾರ. ಸರಿ ಆಯ್ತಾ ಪೂಜೆ? ಸರಿ ಅಮ್ಮ, ದೇವ್ರು ಒಳ್ಳೇದು ಮಾಡಲಿ, ವ್ಯಾಪಾರ ಚೆನ್ನಾಗಾಗ್ಲಿ. ಏನೋ ದೇವ್ರ ಆಶೀರ್ವಾದ ಇದ್ರೆ ನೋಡೋಣ. ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ನಿಮ್ಮೆಲ್ಲರನ್ನು ಕರೆದಿದ್ದೀನಿ. ಅದಕ್ಕೇನೆ 4 ಜನ ಆರ್ಸಿರೆ ಒಳ್ಳೇದಾಗ್ಲಿ ಅಂತಾನ, ಒಳ್ಳೇದಾಗುತ್ತೆ ಅಂತ ಯಾರೋ ಹೇಳಿದ್ದು ನೆನಪಾತು. ಅದಕ್ಕೆ ಎಲ್ಲರನ್ನು ಕರೆದೆ. ಏನೋ ವ್ಯಾಪಾರ ಮಾಡ್ತೇವೆ, ತರಕಾರಿ ವ್ಯಾಪಾರ, ಇವಳಿಗೇನು ಇಷ್ಟು ದೊಡ್ಡ ಪೂಜೆ ಅದು ಇದು ಅಂತಾನ ಬೈಕೆ ಬೇಡ್ರಿ. ಏನೋ ನನ್ನ ಖುಷಿಗೆ ಕರೆದೆ ಅಷ್ಟೇನೆ. ಇರ್ಲಿ ಬಿಡಿ ಹೇಳಿ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಿ ಆಗುತ್ತೆ. ಸಣ್ಣದೋ ದೊಡ್ಡದು ಒಟ್ಟಲ್ಲಿ ನಮಗೆ ನಮ್ಮ ಕೆಲಸನೇ ದೊಡ್ಡದು ಅನ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀನೆಲ್ಲ ಕೆಟ್ಟ ಕೆಲಸ ಎಲ್ಲ ಬಿಟ್ಟು ಒಳ್ಳೆ ದಾರಿ ಹಿಡ್ದಿದ್ಯಾ, ನಿನಗೆ ದೇವ್ರು ಒಳ್ಳೇದ ಮಾಡ್ತಾನೆ. ಸರಿ ಆಯ್ತು, ಇಲ್ಲೇ ಇರ್ರಿ. ಉಪ್ಪಿಟ್ಟು ಕೇಸರಿ ಬಾತು ಹಾಕಿ ಬಂದು ಕೊಡ್ತೀನಿ, ತಿಂದು ಹೋಗಿರಂತೆ. ಸರಿ ಹೋಗು, ಬೇಗ ಹಾಕಂಬ. ತಗೋ ಕಮಲ, ತಗೋ. ಅಯ್ಯೋ ಸೇಳಿ, ಮೊದ್ಲು ನಿನ್ ತಂಗಿಗೆ ಕೊಡು ಶಿಲ್ಪನ್ಗೆನೆ. ತಗೋ ಶಿಲ್ಪ, ತಾಳೆ ಶಿಲ್ಪ, ತಗ. ಹೊಟ್ಟೆ ಬೇರೆ ಹಸ್ತಿತ್ತು ಅಂತಿದ್ದೆ, ತಗ ನೀನೆ ತಿನ್ನು ಮೊದ್ಲು. ಪಾಪ ನಿನ್ ಮಕ್ಕ ನೋಡಕ್ ಆಗ್ತಿಲ್ಲ, ತಗ ತಿನ್ನು.
ಹ್ಞೂ ತಿನ್ರಿ ಎಲ್ಲರೂ. ರಾಧಾ ತಿನ್ನು ರಾಧಾ. ಹ್ಞೂ ಸರಿ ಆಯ್ತು ಹೇಳಿ. ಸ್ವಲ್ಪ ತಿನ್ನು ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.